ಒಳ್ಳೆ ಸಿನಿಮಾ, ಒಂದು ಡಿಫ್ರೆಂಟ್ ಸಿನಿಮಾ. ಅಂದರೆ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲ ಸಿನಿಮಾ, ಇದು ಬೇರೆ ಥರ ಹೋಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫಸ್ಟ್ ಹಾಫಲ್ಲಿ ತುಂಬ ಲವ್ಲಿಯಾಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ನಿಮಗೆ ಸಿನಿಮಾ ಗ್ರಿಪ್ ಇರೋದು, ಇದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಅಂಥ ಕಥೆ ಇದು. ಯೂಶಲಿ ನಮ್ಮ ಇಟ್ಕೊಂಡು ಒಳ್ಳೆ ಒಂದು ಕಥೆ ಮಾಡ್ತಾರೆ. ಅಂಡ್ ಸೈನ್ಸ್ ಕೂಡ ಸೇರಿದೆ. ಒಂದು ಸಿನಿಮಾ ತುಂಬ ಡೈರೆಕ್ಟರ್ ತುಂಬ ವರ್ಕೌಟ್ ಮಾಡಿ ತುಂಬ ಹೋಮ್ವರ್ಕ್ ಮಾಡಿದ್ದಾರೆ. ಅಫ್ಕೋರ್ಸ್ ಕೂಡ ಪರ್ಫಾರ್ಮೆನ್ಸ್ ತುಂಬ ಆದರೆ ಎಸ್ಪೆಷಲಿ ಸುನೀಲ್ ಅವರು ಒಂದು ಕಂಬ್ಯಾಕ್ ಮಾಡಿದ್ದಾರೆ. ಓವರ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕ್ರೈಮ್ ಮಾಡಿದ್ರೆ ಹೇಗೆ ಸಿಗಾಕೊಂತಾರೆ ಅನ್ನೋದು ನೀಟಾಗಿ ತೋರಿಸಿದ್ದಾರೆ. ಸೊ ಕ್ರೈಮ್ ಮಾಡೋದು ಕ್ರೈಮ್ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡ್ರಿ. ಈ ಸಿನಿಮಾ ನೋಡಿದ್ರೆ ಆ ಕ್ರೈಮ್ ಕಟ್ ಮಾಡೋ ವ್ಯಕ್ತಿ ಸಿಗಾಕೊಂತಾನೆ ಅಂತ, ಅಷ್ಟು ಡಿಪಾರ್ಟ್ಮೆಂಟು ಅಷ್ಟು ಆಕ್ಟಿವ್ ಆಗಿದೆ. ಹೌ ಇಟ್ ವರ್ಕ್ಸ್ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓವರ್ ಆಲ್ ಎಕ್ಸಲೆಂಟ್ ಸಿನಿಮಾ. ದಯವಿಟ್ಟು ಮನೆ ಮಂದಿ ಅವರೆಲ್ಲ ಬಂದು ಈ ಸಿನಿಮಾ ನೋಡಿ ಮಿಸ್ ಮಾಡ್ಕೋಬೇಡಿ. ತುಂಬ ಇನ್ಫಾರ್ಮೇಶನ್ ಇದೆ. ವಿಲ್ ಎಂಜಾಯ್ ದ ಮೂವಿ. ಥ್ಯಾಂಕ್ ಯು. ಹಯಗ್ರೀವ ಬಂಧುಗಳನ್ನ ಸಕಲ ಮಾಡಿದ್ದಾರೆ. ಸುನೀರ್ಣನಂತೂ ನೆಕ್ಸ್ಟ್ ಲೆವೆಲ್. ಈ ತರ ನೋಡಕ್ಕೆ ಆಗ್ಲಿಲ್ಲ, ಡೈಜೆಸ್ಟ್ ಆಗಲಿಲ್ಲ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ 2ನೇ ವಾರ ಆಗ್ತದೆ. ದಯವಿಟ್ಟು ಸಿನಿಮಾ ನೋಡಿ, ಸೂಪರ್ ಆಗಿದೆ. ನನಗೂ ತುಂಬಾ ಖುಷಿ ಆಯ್ತು. ಒಂದು ಅದ್ಭುತವಾದ ಪ್ರಯತ್ನ, ಸೂಪರ್ ಆಗಿದೆ ಸಿನಿಮಾ. ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಅನ್ನ ಎಷ್ಟು ಚೆನ್ನಾಗಿ ತೋರಿಸ್ಬೋದು ಅಂತ ನಮಗೆ ತುಂಬಾ ವರ್ಷ ಆದ್ಮೇಲೆ ನಮ್ಗೆ ಈ ತರ ಒಂದು ಸಿನಿಮಾ ಬಂದಿರೋದು ಕನ್ನಡದಲ್ಲಿ. ಖುಷಿ ಆಯ್ತು. ಅವರೆಲ್ಲರ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿದೆ. ಕೆಲವು ಲೂಪಲ್ಗಳಿತ್ತು, ಬಿಟ್ರೆ ನನಗೇನು ಸಿನಿಮಾಲಿ ಏನೋ ಪ್ರಾಬ್ಲಮ್ ಕಾಣಲಿಲ್ಲ. ಸೊ ನೀವೆಲ್ಲರೂ ಖುಷಿ ಪಡುವಂತ ಸಿನಿಮಾ. ದಯವಿಟ್ಟು ಎಲ್ಲರೂ ಡೈರೆಕ್ಟರ್ ವಿಶ್ ಮಾಡ್ಬೇಕಾದ್ರೆ ಕನ್ನಡದಲ್ಲಿ ಈ ತರದ್ದು ನಿಮ್ಗೆ ಈ ತರ ಥಾಟ್ ಪ್ರೋಸೆಸ್ ಹೆಂಗ್ ಬಂತು ಅದು ಅಷ್ಟು ಅದ್ಭುತವಾಗಿದೆ. ಒಂದು ಇಮ್ಯಾಜಿನೇಷನ್ ಮೀರಿದಂಗೆ ಸೆಕೆಂಡ್ ಹಾಫ್ ನ ತಗೊಂಡೋಗಿದ್ದಾರೆ. ಐ ನೆವರ್ ಎಕ್ಸ್ಪೆಕ್ಟೆಡ್ ಓಕೆ ಈ ತರನು ಮೂವಿ ಮಾಡ್ಬೋದಾ, ಈ ತರ ಎಲ್ಲ ಥಾಟ್ ಪ್ರೋಸೆಸ್ ಬರುತ್ತೆ, ಅಷ್ಟು ವಿಭಿನ್ನವಾಗಿ ಮಾಡಿದ್ದಾರೆ. ಅಂಡ್ ಸಮೃದ್ಧಿ ಮಂಜುನಾಥ್ ಅವರ ಪ್ರೊಡಕ್ಷನ್ ಸಿನಿಮಾ, ಅಂಡ್ ಧನ್ವೀರ್, ಸಂಜನಾ, ಅಂಡ್ ಅಫ್ ಕೋರ್ಸ್ ಸುನೀಲ್ ರಾವ್ ಸರ್ ಅಂತೂ ಅನ್ಬಿಲೀವೇಬಲ್. ಅವ್ರ ಕ್ಯಾರೆಕ್ಟರ್ ಅದೇ ಅಂತ ಯು ಲೈಕ್ ಅ ಮಾನ್ಸ್ಟರ್ ಅಂತ. ಡೆಫಿನೆಟ್ಲಿ ಮಸ್ಟ್ ವಾಚಿಂಗ್. ಎಲ್ಲರಿಗೂ ಎಷ್ಟೊಂದು ಜನಕ್ಕೆ ಓಕೆ ಫ್ಯಾಮಿಲಿ ಮತ್ತೆ ಕಾಮಿಡಿ ಸಿನಿಮಾ ನೋಡ್ತೀವಿ, ಒಂದು ಸಸ್ಪೆನ್ಸ್ ಒಂದು ಥ್ರಿಲ್ಲರ್ ಸಿನಿಮಾ ನೋಡ್ಬೇಕಂತ ಇಟ್ಸ್ ಅ ರೈಟ್ ಚಾಯ್ಸ್. ಹಯಗ್ರೀವ ಈಗ ರಿಲೀಸ್ ಆಗಿದೆ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಹಯಗ್ರೀವ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸೊ ನಾನು ಧನ್ವೀರ್ನ ಒಂಚೂರು ಲವರ್ ಬಾಯ್ ಸಿನಿಮಾ, ಲವರ್ ಬಾಯ್ ಆ ಥರ ಮೂವಿಗಳು ಮಾಡ್ತಾ ಇರೋದ್ರಿಂದ ಸೊ ನನ್ನ ಎಕ್ಸ್ಪೆಕ್ಟೇಷನ್ ಅದೇ ಥರ ಇತ್ತು, ಅದೇ ಥರ ಏನಾದರೂ ಇರುತ್ತೆ ಅಂತ ಹೇಳಿ. ಬಟ್ ಥಿಯೇಟರಲ್ಲಿ ಸಿನಿಮಾ ನೋಡಿದಾಗಲೇ ಗೊತ್ತಾಗಿದ್ದು, ಅಂದರೆ ನಾವೇನೋ ಒಂದು ಇಮ್ಯಾಜಿನೇಷನ್ ಅಲ್ಲಿ ಹೋಗಿರ್ತೀವಿ, ಅದು ಟೋಟಲಿ ಚೇಂಜ್ ಇದೆ. ಈ ಥರನೂ ಥಿಂಕ್ ಮಾಡ್ಬಿಟ್ಟು ಸಿನಿಮಾ ಮಾಡ್ಬೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಸೆಕೆಂಡ್ ಹಾಫ್ ಹಾಗೆ ಕೂರಿಸಿತ್ತು, ಸೆಕೆಂಡ್ ಹಾಫ್ ಕೂರಿಸುತ್ತೆ ಜನಗಳನ್ನೂ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ನನಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಅಷ್ಟೇ ತುಂಬಾ ಜನ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಈ ಸಿನಿಮಾನ. ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಈವನ್ ಸಂಜನಾ ಅವರು ಅಷ್ಟೇ ತುಂಬಾನೇ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಡೈರೆಕ್ಟರ್ ಸರು ಅಂದ್ರೆ ತುಂಬಾ ಚೆನ್ನಾಗಿ ಯಾರು ಎಲ್ಲೂ ಬಿಟ್ಕೊಡ್ದಲ್ಲೇ ಈ ತರ ಸಿನಿಮಾನು ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಹಯಗ್ರೀವ ಅಂತ ಹೇಳಿದ್ರೇನೆ ಸೊ ನಾವು ಪುರಾಣದಲ್ಲಿ ಕೇಳ್ತಿದ್ವಿ ಈ ತರ ಡಿಫ್ರೆಂಟ್ ಆಗಿ ಓಷನ್ಸ್ ನ. ಸೊ ಇದನ್ನ ಈ ತರ ಪ್ರಾಕ್ಟಿಕಲ್ ಆಗಿ ಇವತ್ತು ಈ ತರ ಮಾಡಿರೋದು ನಿಜವಾಗ್ಲೂ ಡಿಫ್ರೆಂಟ್ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಈ ಸಿನಿಮಾನ ಒಂದ್ಸಲ ನೋಡಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಪ್ರಮೋಷನ್ಗಳಲ್ಲಿ ಎಷ್ಟು ದಿವಸ ಕಾಣಿಸ್ಕೊಂಡಿಲ್ಲ, ಯಾಕಂದ್ರೆ ಸಿನಿಮಾದಲ್ಲಿ ನನ್ನ ಪಾರ್ಟಿಸಿಪೇಷನ್ ಸಸ್ಪೆನ್ಸ್ ಆಗಿರ್ಬೇಕು ಅಂತ ನಮ್ಮ ತಂಡ ನಿರ್ಧಾರ ಮಾಡಿತ್ತು. ಹಾಗಾಗಿ ಇವತ್ತು ನಾನು ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದ್ದೇನೆ. ಈ ಸಿನಿಮಾ ಇವತ್ತು ಸಂಪೂರ್ಣವಾಗಿ ನೋಡಿದ್ದು ನಾನು ನೋಡಿದೆ ಡಬ್ಬಿಂಗ್ ಟೈಮಲ್ಲಿ. ಇದ್ರ ಟೈಮಲ್ಲಿ ವಿಭಿನ್ನವಾದ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಸಿನಿಮಾಕ್ಕೆ ಒಂದು ಸೋಷಿಯಲ್ ಇಂಡಸ್ಟ್ರಿಗೆ ವಿಭಿನ್ನವಾದ ಕಾನ್ಸೆಪ್ಟ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿರ್ತಾರೆ. ಧನ್ವೀರ್ he looks fabulous as the hero in the film. ಸಂಜನಾ ಇದರಲ್ಲಿ ಅವ್ರು ಆಕ್ಟ್ ಮಾಡೋಕೆ, ಅವರ ಟ್ಯಾಲೆಂಟ್ ಹೊರಗಡೆ ಹಾಕೋಕೆ ಅಶ್ವಿನ್ ಅವರಿದ್ದಾರೆ. ಐ ಥಿಂಕ್ ಎಲ್ಲ ಆಲ್ ದಿ ಸಪೋರ್ಟಿಂಗ್ ಆರ್ಟಿಸ್ಟ್
ಆ್ಯಂಡ್ ನನ್ನ ಪಾತ್ರ ಕೂಡ ಒಂದ್ ಸ್ವಲ್ಪ ಆಂಟಿ ಹೀರೋ ಪಾತ್ರ ಇದೆ, ಬಟ್ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಅನ್ಸುತ್ತೆ. ನೀವೆಲ್ಲರೂ ಹೋಗ್ಲಿದ್ದೀರಿ, ಕ್ರೌಡ್ ಕಡೆಯಿಂದ, ನಮ್ಮ ಪ್ರೇಕ್ಷಕರ ಕಡೆಯಿಂದ ಎಲ್ರಿಗೂ ಎಲ್ಲ ಹೊಗಳಿಕೆ ಬಂದಿದೆ. ಈ ನಿರಂತರವಾದ ಪ್ರೋತ್ಸಾಹಕ್ಕೆ, ಈ ಬೆಂಬಲಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಫೈನಲಿ ಇಂತಹ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋ ಸಮೃದ್ಧಿ ಮಂಜುನಾಥ್ ಅವರು, ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ, ಈ ಸಿನಿಮಾ ಮಾಡೋದಕ್ಕೆ ಅವರು ನಮ್ಮ ಬಾಂಧವ್ಯ, ನಮ್ಮ ಸ್ನೇಹ ಸಿನಿಮಾ ಬಿಟ್ಟು ಶುರುವಾಗಿತ್ತು, ಬಟ್ ಸಿನಿಮಾಕ್ಕೆ ಬಂದದ್ದು ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಂಥ ಒಬ್ಬ ವ್ಯಕ್ತಿ ನಿರ್ಮಾಪಕರಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರ್ತಿರೋದು ಇನ್ನೂ ಹೆಚ್ಚು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡೋದಕ್ಕೆ ಖಂಡಿತವಾಗ್ಲೂ ನಾಂದಿ ಆಗುತ್ತೆ. ಮುಂದೆ ಕೂಡ ಹಲವಾರು ಸಿನಿಮಾಗಳು ಆಗ್ಲಿಕ್ಕಿದ್ದಾರೆ. ನನಗೆ ನನ್ನ ಕಡೆಯಿಂದ ಎಲ್ಲರ ಮುಂದೆ ನಿಮ್ಗೆ ಅಂಡ್ ಮತ್ತೊಮ್ಮೆ ನಿಮ್ಮ ಬೆಂಬಲ ನಿಮಗೆ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಓವರ್ ಟು ನನ್ನ ಜರ್ನಿ. ನನ್ನ ಸ್ನೇಹಿತ ಇವತ್ತು ಸಮೃದ್ಧಿ ಮಂಜು ಅವರು ಒಂದು ವಿಶೇಷವಾದಂತಹ ಚಲನಚಿತ್ರವನ್ನ ತಂದಿರ್ತಕ್ಕಂಥದ್ದು ಒಂದು ಹೊಸ ಪ್ರಯತ್ನ. ಬಹುಶಃ ಈ ರೀತಿ ಪ್ರಯತ್ನ ಮಾಡೋದು ಭಾರಿ ಮೆಂಟಲ್ ರಿಸ್ಕ್. ಆದ್ರೂ ಕೂಡ ಒಂದು ಉತ್ತಮವಾಗಿ ಚಿತ್ರ ಬಂದಿದೆ. ಈ ಚಿತ್ರವನ್ನ ಎಲ್ಲರೂ ನೋಡಿ ಆನಂದಿಸಬೇಕು. ಬಹುಶಃ ಇದರಲ್ಲಿ ವಿಶೇಷತೆ ಏನು ಅಂದ್ರೆ, ಹಿಂದೆ ಇರ್ತಕ್ಕಂಥ ನಮ್ಮ ಮಹಾಭಾರತ, ರಾಮಾಯಣ ಇದನ್ನೆಲ್ಲ ಸೇರಿಸಿ ಈ ಸೈನ್ಸ್ಗೆ ಮೆಥಾಲಜಿನಲ್ಲಿ ಯಾವ ರೀತಿ ಆಗ್ಬೋದು ಅನ್ನೋದನ್ನ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಬಹುಶಃ ಇದು ಹುಚ್ಚು ಪ್ರಯತ್ನ, ಆದ್ರೂ ಜನರು ನೋಡಿ ಇದನ್ನ ಖುಷಿ ಪಡಬೇಕು, ಯಶಸ್ವಿ ಆಗಲಿ, ಒಂದು ಹೊಸ ಪ್ರತಿಜ್ಞೆಗೆ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು. ಇನ್ನು ಇದು ಯಾವ ಥಿಯೇಟರ್ ತೆಗ್ದಿಲ್ಲ, ಎಲ್ಲ ಥಿಯೇಟರ್ಸ್ ಹಂಗೆ ಇದಾವೆ, ಎಲ್ಲ ರನ್ ಆಗ್ತಾ ಇದೆ. ಇನ್ನು ಮುಂದೆ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಅದು ನಾನು ನನ್ನ ಪ್ರೇಕ್ಷಕರಿಗೆ, ನನ್ನ ಕನ್ನಡ ಜನತೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿ ಎಲ್ಲ ಕನ್ನಡ ಜನತೆ ಅಪ್ಕೊಂಡಿದ್ದಾರೆ. ಎಲ್ಲಾ ಕಡೆ ಹೌಸ್ಫುಲ್ ಶೋಸು, ಆದ್ರೆ ಪ್ರತಿಯೊಬ್ಬರು ರೆಸ್ಪಾನ್ಸ್ ಆಗಿರ್ಬೋದು ತುಂಬಾ ಪಾಸಿಟಿವ್ ಆಗಿದೆ. ಇವತ್ತು 2ನೇ ವಾರ ಆದ್ಮೇಲೆ ಪ್ರೀಮಿಯರ್ ಶೋ ತರ ಅನ್ಕೊಂಡಿದ್ವಿ. ಇಲ್ಲೂ ಅಷ್ಟೇ ಪ್ರತಿಯೊಬ್ಬರು ತುಂಬಾ ಒಳ್ಳೆ ಪಾಸಿಟಿವ್ ದಯಮಾಡಿ ಯಾರು ಸಿನಿಮಾ ನೋಡಿ ಅಂತ ಹೇಳ್ಬೋದು. ಹಾಗೇನೆ ದಯಮಾಡಿ ಕನ್ನಡ ಚಿತ್ರಗಳನ್ನ ಥಿಯೇಟರ್ಸ್ ಅಲ್ಲಿ ನೋಡಿ, ಪೈರಸಿ ಮಾಡಿ ಅಂತ ಹೇಳ್ಬೇಕು. ಹಾಗೆ ಎಲ್ಲ ದರ್ಶನ ಸೆಲೆಬ್ರಿಟೀಸ್ಗಳಿಗೂ, ಹಾಗೆ ನನ್ನ ಪ್ರೀತಿಸಿದವರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಪ್ರತಿ ಊರಿಗೂ ಎಲ್ಲೇ ಹೋದ್ರು ನನ್ನ ಪ್ರಮೋಷನ್ ಸಲುವಾಗಿ ತೋರಿಸಿರೋ ಪ್ರೀತಿ, ತೋರಿಸಿರೋ ನನಗೆ ಅಭಿಮಾನ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.